ಇವತ್ತು ಬೆಂಗಳೂರಿನಲ್ಲಿ ವಿರಾಟ್ ಕೊಹ್ಲಿಯನ್ನ ನೋಡಬಹುದು ಅಂತ ಅಂದ್ಕೊಂಡಿದ್ರು. ಆ ಫ್ಯಾನ್ಸ್ಗೆ ಈಗ ಒಂದು ರೀತಿಯಲ್ಲಿ ನಿರಾಸೆಯಾಗಿದೆ. ಚಿನ್ನಸ್ವಾಮಿಯಲ್ಲಿ ನಡೀಬೇಕಾಗಿದ್ದಂತಹ ಕ್ರಿಕೆಟ್ ಪಂದ್ಯ ದೇವನಹಳ್ಳಿಗೆ ಶಿಫ್ಟ್ ಆಗಿದ್ದು ಕೊಹ್ಲಿ ಫ್ಯಾನ್ಸ್ಗೆ ಸರ್ಕಾರ ಶಾಕ್ ನೀಡಿದೆ. ಚಿನ್ನಸ್ವಾಮಿಯಲ್ಲಿ ನಡೆಯಬೇಕಿದ್ದ ಪಂದ್ಯ ಶಿಫ್ಟ್. ಕೊಹ್ಲಿ ನೋಡಲು ಕಾದು ಕುಳಿತಿದ್ದವರಿಗೆ ಶಾಕ್. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಬೇಕಾಗಿದ್ದ ವಿಜಯ್ ಹಜಾರೆ ಟ್ರೋಫಿ ಪಂದ್ಯ ದೇವನಹಳ್ಳಿಯ ಎನ್ಸಿಎ ಕ್ರೀಡಾಂಗಣಕ್ಕೆ ಶಿಫ್ಟ್ ಆಗಿದೆ. 15 ವರ್ಷಗಳ ಬಳಿಕ ಕಿಂಗ್ ವಿರಾಟ್ ಕೊಹ್ಲಿ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಆಡ್ತಾ ಇದ್ರು. ಹೀಗಾಗಿ ಕೊಹ್ಲಿ ನೋಡೋದಕ್ಕೆ ಕಾಯುತ್ತಿದ್ದ ಕ್ರಿಕೆಟ್ ಅಭಿಮಾನಿಗಳಿಗೆ ದೊಡ್ಡ ನಿರಾಸೆಯಾಗಿದೆ. ಹೌದು, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಸುವುದಕ್ಕೆ ಕೆಎಸ್ಸಿಎ ಮನವಿ ಮಾಡಿದ್ದು, ಚಿನ್ನಸ್ವಾಮಿ ಸ್ಟೇಡಿಯಂ ಪರಿಶೀಲನೆ ಮಾಡಿದ್ದ ಸಮಿತಿ ಪಂದ್ಯಕ್ಕೆ ನಿರಾಕರಿಸಿದೆ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯಿಂದ ಅಧಿಕೃತ ಪ್ರಕಟಣೆ ಹೊರಡಿಸಿದ್ದು, ಮುಂದಿನ ದಿನದಲ್ಲಿ ಚಿನ್ನಸ್ವಾಮಿಯಲ್ಲಿ ಪಂದ್ಯ ನಡೆಸುವ ಭರವಸೆ ನೀಡಿದೆ. ಪರ್ಮಿಷನ್ ರಿಜೆಕ್ಟ್ ಆಗಿದೆ. ಸೊ ನಾಳೆ ಮ್ಯಾಚ್ ಇಲ್ಲ. Committee which had gone to the stadium on the instructions of the department. ಈ ಹಿಂದಿನ ಪದಾಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಕೆಎಸ್ಸಿಎ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಅಷ್ಟೇ ಅಲ್ಲ, ಕೆಲವೊಂದು ಅಂಶಗಳನ್ನು ತಿಳಿಸಲಾಗಿದೆ. ಪಂದ್ಯ ನಡೆಸುವುದಕ್ಕೆ ಸಮಿತಿ ನೀಡಿದ ವರದಿ ವ್ಯತಿರಿಕ್ತವಾಗಿದೆ. ಸರ್ಕಾರ ಸಮಿತಿ ನಿಲುವನ್ನ ಕೆಎಸ್ಸಿಎ ಗೌರವಿಸುತ್ತಿದೆ. ನ್ಯೂನ್ಯತೆ ಬಗೆಹರಿಸಿ ಪಂದ್ಯ ನಡೆಸುವುದಕ್ಕೆ ಸರ್ಕಾರದೊಂದಿಗೆ ಚರ್ಚೆ ಮಾಡುತ್ತೇವೆ. ಹಿಂದಿನ ಪದಾಧಿಕಾರಿಗಳ ನಿರ್ಲಕ್ಷ್ಯದಿಂದ ಹೀಗಾಗಿದೆ. ವೆಂಕಟೇಶ್ ಪ್ರಸಾದ್ ನೇತೃತ್ವದ ಕಮಿಟಿ ರಚಿಸಿ ಕೇವಲ 2 ವಾರ ಆಗಿದೆ. ಸುರಕ್ಷತೆ ಭದ್ರತಾ ಕ್ರಮ ಸರಿದೂಗಿಸುವ ಪ್ರಯತ್ನ ಕೂಡ ಜಾರಿಯಲ್ಲಿದೆ. ಒಟ್ನಲ್ಲಿ ವಿಜಯ್ ಹಜಾರೆ ಪಂದ್ಯ ದೇವನಹಳ್ಳಿಯ ಎನ್ಸಿಎ ಮೈದಾನಕ್ಕೆ ಶಿಫ್ಟ್ ಆಗಿದ್ದು, ಕ್ರಿಕೆಟ್ ಅಭಿಮಾನಿಗಳಿಗೆ, ಅದರಲ್ಲೂ ರನ್ ಮಷಿನ್ ಅಭಿಮಾನಿಗಳಿಗೆ ನಿರಾಸೆ ಅಂತಾನೆ ಹೇಳಬಹುದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೀರೇಶ್, ಈ ವಿಜಯ್ ಹಜಾರೆ ಟ್ರೋಫಿ ನಡೆಯುತ್ತೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಬಹಳ ಇತ್ತು. ಅಟ್ಲೀಸ್ಟ್ ಒಂದು 100 ಜನರಿಗಾದ್ರೂ ಅವಕಾಶ ಕೊಡ್ತಾರೆ, ವಿರಾಟ್ ಕೊಹ್ಲಿಯನ್ನ ಫೈನಲಿ ನೋಡಬಹುದು ಅನ್ನುವಂತ ಒಂದಷ್ಟು ಆಸೆ ಇತ್ತು. ಅದಂತೂ ಆಗಲಿಲ್ಲ. ಈಗ ಪ್ರಶ್ನೆ ಎದ್ದೇಳ್ತಾ ಇರುವಂತದ್ದು, ಹಾಗಾದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮುಂದಿನ ಪಂದ್ಯಗಳ ಕತೆ ಏನು? ಹಾಗಾದ್ರೆ ಮುಂದಿನ ಪಂದ್ಯಗಳನ್ನ ನಡೆಸೋದಕ್ಕೆ ಇದು ಯೋಗ್ಯವಾಗಿದೆಯಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇರೋದು. ವೀರೇಶ್, ಇದ್ರ ಬಗ್ಗೆ ಏನ್ ಡೀಟೇಲ್ಸ್ ಇದೆ? ಕೆಸಿಎ ಏನ್ ಹೇಳುತ್ತೆ? ಹಜಾರೆ ಟೂರ್ನಿ ಚಿನ್ನಸ್ವಾಮಿಯಲ್ಲಿ ನಡೆಸಬೇಕಂತ ಸಾಕಷ್ಟು ಪ್ರಯತ್ನ ನೂತನ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಮಾಡಿದ್ರು. ಒಂದ್ ಕಡೆ ಸಿಎಂ ಅವ್ರನ್ನ, ಡಿಸಿಎಂ ಅವ್ರನ್ನ, ಮತ್ತೊಂದ್ ಕಡೆ ಗೃಹ ಸಚಿವರನ್ನ ಮೀಟ್ ಆದ್ರು. ಮತ್ತೊಂದ್ ಕಡೆ ಆ ಬಿಸಿಸಿಐ ಸಹ ಒಂದ್ ಕಡೆ ಓಕೆ ಅಂದಿತ್ತು. ಹೀಗಾಗಿ ಇವರು ರೆಡಿ ಆಗಿದ್ರು 100 ಜನ ಪ್ರೇಕ್ಷಕರನ್ನ ಒಳಗೊಂಡಂತೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈ ಒಂದು ಪಂದ್ಯ ಆಡಿಸಬೇಕಂತ. ಬಟ್ ಈ ಒಂದು ಪಂದ್ಯ ದೆಹಲಿ ಮತ್ತು ಆಂಧ್ರ ಪ್ರದೇಶ ನಡುವೆ ನಡೆಯುತ್ತೆ. ಅದರಲ್ಲಿ ದೆಹಲಿಯಲ್ಲಿ ಒಂದ್ ಕಡೆ ವಿರಾಟ್ ಕೊಹ್ಲಿ ಇದ್ದಾರೆ, ರಿಷಬ್ ಪಂತ್ ಇದ್ದಾರೆ, ಇಶಾಂತ್ ಶರ್ಮಾ ಇದ್ದಾರೆ, ಮತ್ತೊಂದ್ ಕಡೆ ನಿತೀಶ್ ರೆಡ್ಡಿ ಇದ್ದಾರೆ. ಆದ್ರೆ ಇವರೆಲ್ಲ ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಆಡಿರುವ ಆಟಗಾರರು. ಹೀಗಾಗಿ ಮತ್ತೆ ಗಲಾಟೆ ಗದ್ದಲಾಗಬಹುದು, ಸಾಕಷ್ಟು ಪ್ರೇಕ್ಷಕರು ಬರಬಹುದು. ಅದಲ್ಲದೆ ಸರ್ಕಾರ ರಚಿಸಿರುವ ಕಮಿಟಿ ಸಹ ಸ್ಪಷ್ಟವಾಗಿ ಹೇಳಿದೆ, 17 ಅಂಶಗಳನ್ನ ಒಂದ್ ಕಡೆ ನೂತನ ಅಧ್ಯಕ್ಷರಿಗೆ ತಿಳಿಸಿದೆ. ಫಸ್ಟ್ ಇವೆಲ್ಲ ರೆಡಿ ಮಾಡಿ, ಯಾಕಂದ್ರೆ ಎಕ್ಸಿಟ್ ಎಂಟ್ರಿ ಗೇಟ್ ಚೆನ್ನಾಗಿಲ್ಲ, ಕಟ್ಟಡ ಒಂದ್ ಕಡೆ ರಿನೋವೇಷನ್ ಮಾಡಬೇಕಾಗುತ್ತೆ, ಆಂಬ್ಯುಲೆನ್ಸ್ ಹೋಗಕ್ಕೆ ದಾರಿ ಇಲ್ಲ, ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಹೀಗೆ ಹಲವಾರು ವಿಷಯಗಳನ್ನ ಒಂದ್ ಕಡೆ ಕಮಿಟಿ ಸರ್ಕಾರಕ್ಕೂ ಮತ್ತೊಂದ್ ಕಡೆ ಈ ಒಂದು ಹೊಸ ಅಧ್ಯಕ್ಷರೇ ಕೊಟ್ಟಿದ್ದಾರೆ. ಹೀಗಾಗಿ ಮೊದಲು ಇವನ್ನ ಮಾಡಿ ಆಮೇಲೆ ಆಟ ಆಡಿ ಅಂತ ಒಂದ್ ಕಡೆ ಸ್ಪಷ್ಟವಾಗಿ ತಿಳಿಸಿದೆ. ಹೀಗಾಗಿ ಈ ಒಂದು ಪಂದ್ಯವನ್ನ ಈಗ ಶಿಫ್ಟ್ ಮಾಡಿದ್ದಾರೆ. ದೇವನಹಳ್ಳಿಯ ಎನ್ಸಿಎ ಮೈದಾನದಲ್ಲಿ ಇವತ್ತು ಆಂಧ್ರ ಪ್ರದೇಶ ಮತ್ತು ದೆಹಲಿ ನಡುವೆ ಮ್ಯಾಚ್ ನಡೆಯಲಿದೆ. ದೆಹಲಿಯಿಂದ ವಿರಾಟ್ ಕೊಹ್ಲಿ, ರಿಷಬ್ ಪಂತ್ ಮತ್ತೊಂದು ಕಡೆ ಇಶಾಂತ್ ಶರ್ಮಾ ಒಂದ್ ಕಡೆ ಆಡಲಿದ್ದಾರೆ. ಮತ್ತೊಂದು ಕಡೆ ಆಂಧ್ರ ಪ್ರದೇಶದಲ್ಲಿ ನಿತೀಶ್ ರೆಡ್ಡಿ ಸೇರಿದಂತೆ ಹಲವಾರು ಆಟಗಾರರು ಆಡಲಿದ್ದಾರೆ. ಹೀಗಾಗಿ ಅಲ್ಲಿ ಸಹ ಅಭಿಮಾನಿಗಳು ಬರಬಹುದು. ಹೀಗಾಗಿ ಆ ಒಂದು ಗ್ರೌಂಡ್ ನಲ್ಲಿ ಸುತ್ತಮುತ್ತ ಟೈಟ್ ಸೆಕ್ಯೂರಿಟಿಯನ್ನ ನಿರ್ಮಾಣವಾಗಿದೆ. ಯಾಕಂದ್ರೆ ಚಿನ್ನಸ್ವಾಮಿಯಲ್ಲಿ ಈ ಒಂದು ಮ್ಯಾಚ್ ಆಯ್ತು ಅಂದ್ರೆ ಸಾಕಷ್ಟು ಅಭಿಮಾನಿಗಳು ಬರಬಹುದು, ಮತ್ತೆ ಗಲಾಟೆ ಆಗಬಹುದು, ಮತ್ತೊಂದು ಕಡೆ ಟ್ರಾಫಿಕ್ ಜಾಮ್ ಆಗಬಹುದು. ಯಾಕಂದ್ರೆ ವಿರಾಟ್ ಕೊಹ್ಲಿ ಅಭಿಮಾನಿಗಳು ಸಾಕಷ್ಟು ಇದ್ದಾರೆ. ಯಾಕಂದ್ರೆ ಆರ್ಸಿಬಿ ಅಭಿಮಾನಿಗಳು ವಿರಾಟ್
ಕೊಹ್ಲಿ ಅಭಿಮಾನಿಗಳು ಸಾಕಷ್ಟಿದ್ದಾರೆ, ಸಾಕಷ್ಟು ಅಭಿಮಾನಿಗಳು ಬರಬಹುದೆಂಬ ನಿರೀಕ್ಷೆಯಿಂದ ಒಂದ್ ಕಡೆ ಪೊಲೀಸ್ ಕಮಿಷನರ್ ಅನುಮತಿ ನಿರಾಕರಣೆ ಮಾಡಿದ್ದಾರೆ. ಹೀಗಾಗಿ ಶಿಫ್ಟ್ ಆಗಿದೆ. ಮುಂದಿನ ಪಂದ್ಯಗಳು ಅಂದ್ರೆ ವಿಜಯ್ ಹಜಾರೆ ಟೂರ್ನಿ ಫೈನಲ್ ಮ್ಯಾಚ್ ಅದು ಬೆಂಗಳೂರಲ್ಲಿ ನಡೆಯುತ್ತೆ. ಆದ್ರೆ ಚಿನ್ನಸ್ವಾಮಿಯಲ್ಲಿ ನಡೆಯುತ್ತೆ ಇಲ್ಲೋದು ಅನುಮಾನ ಮೂಡಿದೆ. ಯಾಕಂದ್ರೆ ಒಂದ್ ಕಡೆ ಕಮಿಟಿ ಫಸ್ಟ್ ನಾವು ಕೊಟ್ಟಿರುವ ಅಂಶಗಳನ್ನ ಸರಿಪಡಿಸಿ ರಿನೋವೇಷನ್ ಮಾಡಿ, ಎಕ್ಸಿಟ್ ಎಂಟ್ರಿ ಗೇಟ್ ಬದಲಾವಣೆ ಮಾಡಿ, ಮತ್ತೊಂದು ಕಡೆ ಆಂಬುಲೆನ್ಸ್ ಹೋಗಲು ಬದಲಾವಣೆ ಮಾಡಿ ಎಲ್ಲ ವಿಷಯವನ್ನು ತಿಳಿಸಿದ್ದಾರೆ. ಹೀಗಾಗಿ ಮೊದಲು ಈ ನಾವು ಕೊಟ್ಟಿರುವ ಅಂಶಗಳನ್ನು ರೆಡಿ ಮಾಡಿದ್ರೆ ಮಾತ್ರ ಇಲ್ಲಿ ಪಂದ್ಯಗೆ ಓಕೆ ಅಂತಾರೆ, ಇಲ್ಲಂದ್ರೆ ಪಂದ್ಯ ನಡೆಯಲ್ಲ. ಅಶ್ವಿನಿ. ರೈಟ್ ವೀರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇವತ್ತು ಬೆಂಗಳೂರಿನಲ್ಲಿ ವಿರಾಟ್ ಕೊಹ್ಲಿಯನ್ನ ನೋಡಬಹುದು ಅಂತ ಅಂದ್ಕೊಂಡಿದ್ರು. ಆ ಫ್ಯಾನ್ಸ್ಗೆ ಈಗ ಒಂದು ರೀತಿಯಲ್ಲಿ ನಿರಾಸೆಯಾಗಿದೆ. ಚಿನ್ನಸ್ವಾಮಿಯಲ್ಲಿ ನಡೀಬೇಕಾಗಿದ್ದಂತಹ ಕ್ರಿಕೆಟ್ ಪಂದ್ಯ ದೇವನಹಳ್ಳಿಗೆ ಶಿಫ್ಟ್ ಆಗಿದ್ದು ಕೊಹ್ಲಿ ಫ್ಯಾನ್ಸ್ಗೆ ಸರ್ಕಾರ ಶಾಕ್ ನೀಡಿದೆ. ಚಿನ್ನಸ್ವಾಮಿಯಲ್ಲಿ ನಡೆಯಬೇಕಿದ್ದ ಪಂದ್ಯ ಶಿಫ್ಟ್. ಕೊಹ್ಲಿ ನೋಡಲು ಕಾದು ಕುಳಿತಿದ್ದವರಿಗೆ ಶಾಕ್. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಬೇಕಾಗಿದ್ದ ವಿಜಯ್ ಹಜಾರೆ ಟ್ರೋಫಿ ಪಂದ್ಯ ದೇವನಹಳ್ಳಿಯ ಎನ್ಸಿಎ ಕ್ರೀಡಾಂಗಣಕ್ಕೆ ಶಿಫ್ಟ್ ಆಗಿದೆ. 15 ವರ್ಷಗಳ ಬಳಿಕ ಕಿಂಗ್ ವಿರಾಟ್ ಕೊಹ್ಲಿ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಆಡ್ತಾ ಇದ್ರು. ಹೀಗಾಗಿ ಕೊಹ್ಲಿ ನೋಡೋದಕ್ಕೆ ಕಾಯುತ್ತಿದ್ದ ಕ್ರಿಕೆಟ್ ಅಭಿಮಾನಿಗಳಿಗೆ ದೊಡ್ಡ ನಿರಾಸೆಯಾಗಿದೆ. ಹೌದು, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯ ನಡೆಸುವುದಕ್ಕೆ ಕೆಎಸ್ಸಿಎ ಮನವಿ ಮಾಡಿದ್ದು, ಚಿನ್ನಸ್ವಾಮಿ ಸ್ಟೇಡಿಯಂ ಪರಿಶೀಲನೆ ಮಾಡಿದ್ದ ಸಮಿತಿ ಪಂದ್ಯಕ್ಕೆ ನಿರಾಕರಿಸಿದೆ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯಿಂದ ಅಧಿಕೃತ ಪ್ರಕಟಣೆ ಹೊರಡಿಸಿದ್ದು, ಮುಂದಿನ ದಿನದಲ್ಲಿ ಚಿನ್ನಸ್ವಾಮಿಯಲ್ಲಿ ಪಂದ್ಯ ನಡೆಸುವ ಭರವಸೆ ನೀಡಿದೆ. ನಿನ್ನೆ ನಮ್ಮ ಕಮಿಟಿಯವರೆಲ್ಲ ಹೋಗಿದ್ವಲ್ಲಿ ಕಮಿಟಿಯಿಂದ ಪರ್ಮಿಷನ್ ರಿಜೆಕ್ಟ್ ಆಗಿದೆ. ಸೊ ನಾಳೆ ಮ್ಯಾಚ್ ಇಲ್ಲ. Committee which had gone to the stadium on the instructions of the department. ಈ ಹಿಂದಿನ ಪದಾಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಕೆಎಸ್ಸಿಎ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಅಷ್ಟೇ ಅಲ್ಲ, ಕೆಲವೊಂದು ಅಂಶಗಳನ್ನು ತಿಳಿಸಲಾಗಿದೆ. ಪಂದ್ಯ ನಡೆಸುವುದಕ್ಕೆ ಸಮಿತಿ ನೀಡಿದ ವರದಿ ವ್ಯತಿರಿಕ್ತವಾಗಿದೆ. ಸರ್ಕಾರ ಸಮಿತಿ ನಿಲುವನ್ನ ಕೆಎಸ್ಸಿಎ ಗೌರವಿಸುತ್ತಿದೆ. ನ್ಯೂನ್ಯತೆ ಬಗೆಹರಿಸಿ ಪಂದ್ಯ ನಡೆಸುವುದಕ್ಕೆ ಸರ್ಕಾರದೊಂದಿಗೆ ಚರ್ಚೆ ಮಾಡುತ್ತೇವೆ. ಹಿಂದಿನ ಪದಾಧಿಕಾರಿಗಳ ನಿರ್ಲಕ್ಷ್ಯದಿಂದ ಹೀಗಾಗಿದೆ. ವೆಂಕಟೇಶ್ ಪ್ರಸಾದ್ ನೇತೃತ್ವದ ಕಮಿಟಿ ರಚಿಸಿ ಕೇವಲ 2 ವಾರ ಆಗಿದೆ. ಸುರಕ್ಷತೆ ಭದ್ರತಾ ಕ್ರಮ ಸರಿದೂಗಿಸುವ ಪ್ರಯತ್ನ ಕೂಡ ಜಾರಿಯಲ್ಲಿದೆ. ಒಟ್ನಲ್ಲಿ ವಿಜಯ್ ಹಜಾರೆ ಪಂದ್ಯ ದೇವನಹಳ್ಳಿಯ ಎನ್ಸಿಎ ಮೈದಾನಕ್ಕೆ ಶಿಫ್ಟ್ ಆಗಿದ್ದು, ಕ್ರಿಕೆಟ್ ಅಭಿಮಾನಿಗಳಿಗೆ, ಅದರಲ್ಲೂ ರನ್ ಮಷಿನ್ ಅಭಿಮಾನಿಗಳಿಗೆ ನಿರಾಸೆ ಅಂತಾನೆ ಹೇಳಬಹುದು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೀರೇಶ್, ಈ ವಿಜಯ್ ಹಜಾರೆ ಟ್ರೋಫಿ ನಡೆಯುತ್ತೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ಸ್ ಬಹಳ ಇತ್ತು. ಅಟ್ಲೀಸ್ಟ್ ಒಂದು 100 ಜನರಿಗಾದ್ರೂ ಅವಕಾಶ ಕೊಡ್ತಾರೆ, ವಿರಾಟ್ ಕೊಹ್ಲಿಯನ್ನ ಫೈನಲಿ ನೋಡಬಹುದು ಅನ್ನುವಂತ ಒಂದಷ್ಟು ಆಸೆ ಇತ್ತು. ಅದಂತೂ ಆಗಲಿಲ್ಲ. ಈಗ ಪ್ರಶ್ನೆ ಎದ್ದೇಳ್ತಾ ಇರುವಂತದ್ದು, ಹಾಗಾದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮುಂದಿನ ಪಂದ್ಯಗಳ